ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮನೆಯಲ್ಲಿ ನಾನು ಈ ರೀತಿ ಸೊಪ್ಪು ಬಿಡಿಸಿರೋಂಥ ಕಸ ಆಗಿರ್ಬೋದು, ಹಾಗೆ ತರಕಾರಿ ಸಿಪ್ಪೆ ಮತ್ತು ಹಣ್ಣುಗಳನ್ನ ತೆಗೆದಂತಹ ಸಿಪ್ಪೆ ಎಲ್ಲ ಇದ್ರೂ ಕೂಡ ಈ ಥರ ತಂದು ಪಾಟ್ಗಳಿಗೆ ಹಾಕ್ತಾ ಇರ್ತೀನಿ. ಇದ್ರ ಮೇಲೆ ಯಾವಾಗಾದರೂ ಸಿಕ್ಕಿದಾಗ ಸ್ವಲ್ಪ ಮಣ್ಣನ್ನು ಹಾಕ್ತೀನಿ, ಚೆನ್ನಾಗಿ ಗೊಬ್ಬರ ಆಗುತ್ತೆ. ಈಗ ಮಾವಿನ ಗಿಡಕ್ಕೆ ಹಾಕಿದ್ದೀನಿ. ಮಾವಿನ ಗಿಡದಲ್ಲಿ ಈ ಸಲ ತುಂಬ ಚೆನ್ನಾಗಿ ಹೂಗಳಾಗಿತ್ತು, ಕಾಯಿಗಳು ಕೂಡ ಚೆನ್ನಾಗಿ ಕಚ್ಚಿತ್ತು. ಆದರೆ ಗಾಳಿಗೆಲ್ಲ ಉದುರೋಗ್ಬಿಟ್ಟಿದೆ ಸುಮಾರಷ್ಟು. ಕೆಲವೊಂದು ಮಾತ್ರ ಉಳ್ಕೊಂಡಿದೆ, ಅದು ನೋಡಬೇಕು ಇರುತ್ತೋ ಅಥವಾ ಬಿದ್ದೋಗುತ್ತೋ ಅಂತ. ಮತ್ತೆ ಹೊಸ ಚಿಗುರು ಬರ್ತಾ ಇದೆ. ಹೊಸ ಚಿಗುರು ಬಂದಿದ್ದ ಕಡೆ ಎಲ್ಲ ಹೂಗಳು ಬಿಡುತ್ತೆ. ನೋಡಿ, ಇಲ್ಲಿ ಮಾವಿನಕಾಯಿ ಇಷ್ಟು ದಪ್ಪ ಆಗಿದೆ. ಗೊತ್ತಿಲ್ಲ ಅದು ಗಾಳಿಗೆ ಏನಾಗುತ್ತೆ ಅಂತ, ಬಟ್ ಸದ್ಯಕ್ಕೆ ಉಳ್ಕೊಂಡಿದೆ. ಸಂಪಿಗೆ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರು ಬಂದು ಒಂದು ಹೂ ಕೂಡ ಬಿಟ್ಟಿದೆ ಇವತ್ತು. ನಿಂಬೆ ಗಿಡದಲ್ಲಿ ಎಲ್ಲದನ್ನು ಹಾರ್ವೆಸ್ಟ್ ಮಾಡಿದ್ದಾಗಿತ್ತು, ಕೆಲವೊಂದು ಮಾತ್ರ ಇದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದೆರಡಿದೆ ಅಷ್ಟೇ ಇವಾಗ. ಇನ್ನೊಂದೆರಡು ಕಾಯಿಗಳಿದೆ, ಇನ್ನು ಹಣ್ಣಾಗಿಲ್ಲ ಅದು, ಹಾಗಾಗಿ ಇನ್ನೊಂದೆರಡು ದಿವಸ ಹಾಗೆ ಬಿಡ್ತೀನಿ. ನೋಡಿ, ಕಲರ್ ಬಂದಿದೆ. ಇನ್ನು ಸಪೋಟ ಗಿಡದಲ್ಲಿ ಒಂದು ಹಣ್ಣಾಗಿದೆ, ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದಪ್ಪಕ್ಕೆ ಸೈಜ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಸ್ವೀಟಾಗಿರುತ್ತೆ ಇದು. ಹಾಲೆಲ್ಲ ಸೋರಿಸ್ಬಿಟ್ಟು ತಗೋಬೇಕು. ಕೆಂಪು ಕಲರ್ದು ಒಂದು ದಾಸವಾಳ ಬಿಟ್ಟಿದೆ. ಚಳಿಗಾಲದಲ್ಲಿ ಎಲ್ಲ ದಾಸವಾಳ ಗಿಡಗಳಲ್ಲಿ ಹೂವು ಬಿಡೋದು ಕಡಿಮೆ ಆಗಿತ್ತು. ಇವಾಗ ಮತ್ತೆ ಬೇಸಿಗೆ ಶುರು ಆಯ್ತಲ್ಲ, ಎಲ್ಲ ಕಟ್ಟಿಂಗ್ ಮಾಡಬೇಕು. ಪ್ರೂನ್ ಮಾಡಿದ್ರೆ ಎಲ್ಲ ಮಳೆಗಾಲದಷ್ಟರಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ. ಇದು ಅಲಸಂದೆಕಾಯಿ ಗಿಡ. ಅಲಸಂದೆಕಾಯಿ ಗಿಡದಲ್ಲಿ ಕಾಯಿಗಳು ಬಿಟ್ಟಿದೆ. ನಾನೇನು ಇದನ್ನು ಬೀಜ ಹಾಕಿರಲಿಲ್ಲ, ಕಸ ಹಾಕಿದಾಗ ಅದರಲ್ಲೇ ಉಳ್ಕೊಂಡಂಥ ಬೀಜದಲ್ಲಿ ಬಂದಿರೋಂಥ ಕಾಯಿ. ನೋಡಿ, ಅಂಜೂರ ಹಣ್ಣಿನ ಗಿಡದಲ್ಲೂ ಹಣ್ಣಾಗಿದೆ, ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ದಿನ ಹಾಗೆ ಬಿಟ್ಟರೆ ಗಿಡದಲ್ಲೇ ತುಂಬ ಹಣ್ಣಾಗ್ಬಿಟ್ಟು ಇರುವೆ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದು ಕಲರ್ ಚೇಂಜ್ ಆಗ್ತಾ ಇದೆ, ಇದೊಂದು 3-4 ದಿವಸ ಹಾಗೆ ಇರುತ್ತೆ, ಹಾಗಾಗಿ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇಲ್ಲ. ಹಾಲು ಬರ್ತಾ ಇದೆ ನೋಡಿ. ಇದೊಂಥರ ಮಲ್ಲಿಗೆ ಗಿಡ, ಒಂದು 4-5 ಸುತ್ತಿರುತ್ತೆ. ದುಂಡು ಮಲ್ಲಿಗೆ ಅಲ್ಲ, ಸೂಜಿ ಮಲ್ಲಿಗೆ ಅಂತಾರಲ್ಲ ಆ ಥರದ್ದು. ಮೊಗ್ಗು ಆಗೋದಕ್ಕೆ ಶುರುವಾಗಿದೆ, ಬೇಸಿಗೆ ಬಂತಲ್ವಾ, ಹಾಗಾಗಿ ನಾಳೆ ಅರಳುತ್ತಿದ್ದು. ಕಣಗ್ಲೆ ಹೂವೆಲ್ಲ ತುಂಬಾ ಬಿಟ್ಟಿದೆ. ಹಾಗೆ ಇದು ಅಡುಗೆಯಲ್ಲಿ ಬಳಸ್ತಾರಂತೆ, ನನಗೆ ಗೊತ್ತಿಲ್ಲ ಇದು ಏನು ಕಾಯಿ ಅಂತ. ತಮಿಳವರೆಲ್ಲ ತುಂಬ ಬಳಸ್ತಾರೆ ಅಡುಗೆಯಲ್ಲಿ ಅಂತ ಹೇಳ್ತಾರೆ, ಗೊಜ್ಜೆಲ್ಲ ಮಾಡ್ತಾರೆ ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇದು ಯಾವ ಕಾಯಿ ಅಂತ. ಇದು ಬದನೆಕಾಯಿ ಗಿಡ. ಎಲ್ಲ ಕಾಯಿಗಳು ಯೆಲ್ಲೋ ಕಲರ್ ಆಗಿಬಿಟ್ಟಿದೆ, ಅಂದರೆ ಹಣ್ಣಾಗಿದೆ. ಯಾಕಂದರೆ ಗಿಡ ತುಂಬ ರೋಗ ಬಂದುಬಿಟ್ಟಿತ್ತು, ಹಾಗಾಗಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಇದನ್ನ ಇವಾಗ ಪ್ರೂನ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಮೋಸ್ಟ್ಲಿ ಚೆನ್ನಾಗಿ ಬರ್ಬೋದು, ನೋಡೋಣ. ಇದು ವೈಟ್ ಕಲರ್ದು. ಇಲ್ಲೊಂದು ಚಿಕ್ಕದು ಬದನೆಕಾಯಿ ಬಿಟ್ಟಿದೆ. ಇವಾಗ ನೀವು ನೋಡ್ತಾ ಇರೋದು ಕರಿಬೇವಿನ ಗಿಡ. ಈ ಎಲೆಗಳೆಲ್ಲ ಏನಿದೆ ಇದೆಲ್ಲ ಉದುರೋಗುತ್ತೆ, ಅದಾದಮೇಲೆ ಈ ರೀತಿ ಚಿಗುರು ಬರುತ್ತೆ.
ಇಲ್ಲೆಲ್ಲ ನೋಡ್ತಾ ಇರೋದು ಹೊಸ ಚಿಗುರು, ಹತ್ತಿರದಿಂದ ನೋಡಿದ್ರೆ ಕಾಣಿಸುತ್ತೆ. ಈ ರೀತಿ ಚಿಗುರು ಬಂದಾಗ ಹೂಗಳು ಬಿಡುತ್ತೆ. ಈ ಹೂನ ನಾವು ಈ ಗಿಡದಲ್ಲೇ ಬಿಡಬಾರ್ದು, ತೆಗಿತಾ ಇರಬೇಕು. ತೆಗಿಲಿಲ್ಲ ಅಂದರೆ ಗ್ರೋತ್ ಆಗಲ್ಲ. ಹಾಗಾಗಿ ನಾನು ಈ ಮೇಲ್ಗಡೆ ಇರೋವಂಥ ಹೂನೆಲ್ಲ ಪಿಂಚ್ ಮಾಡಿ ತೆಗಿತಾ ಇದ್ದೀನಿ. ಆವಾಗ ಚೆನ್ನಾಗಿ ಕವಲು ಬಂದು ಗಿಡ ಚೆನ್ನಾಗಿ ರೂಢಿಸುತ್ತೆ. ಬೇರೆ ಕವಲುಗಳು ಹೊಡೆದು ಎಲೆಗಳು ಕೂಡ ನಮಗೆ ಜಾಸ್ತಿ ಆಗುತ್ತೆ, ಬ್ರಾಂಚಸ್ ಜಾಸ್ತಿ ಆಗುತ್ತೆ. ನೋಡಿ, ಇದೆಲ್ಲ ವೇಸ್ಟ್, ಅದ್ರ ಕೆಳಗಡೆನೆ ಹಾಕ್ಬಿಡ್ತೀನಿ. ಇದ್ರದ್ದೆಲ್ಲ ಸ್ವಲ್ಪ ಇನ್ನೊಂಚೂರು ದೊಡ್ಡದಾಗಲಿ, ದೊಡ್ಡದಾದ್ಮೇಲೆ ತೆಗಿತೀನಿ. ಇವಾಗ ಇದ್ರದ್ದು ತೆಗ್ದಿದ್ದೀನಿ. ಎಲ್ಲೆಲ್ಲಿ ನಾವು ಪಿಂಚ್ ಮಾಡಿದ್ದೀವೋ ಅಲ್ಲೆಲ್ಲ ಎರಡೆರಡು ಕವಲು ಹೊಡೆದು ಚೆನ್ನಾಗಿ ಗಿಡ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನನ್ನ ಗಾರ್ಡನಿಂಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.